ನಾನು ಆ ದಿನ ನನ್ನ ಮಗು ಥರನೇ ಬೆಳೆಸಿರೋದ್ರಿಂದ ಅವನ ಜೀವನ ಹಾಳಾಯ್ತಲ್ಲ ಅಂತ ನಿನ್ನ ಮನೆ ಬಿಟ್ಟು ಹೋಗು ಅಂತ ಅಂದೆ. ಆದರೆ ನೀನು ನಿನ್ನ ತಾತನ ನೆಪ ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂದೆ. ಈಗ ಅದೇ ತಾತನಿಗೋಸ್ಕರ ಮನೆಯವ್ರಿಗೋಸ್ಕರ ನನ್ನ ರೂಮಲ್ಲಿ ಏನು ನಡೀತು ಅನ್ನೋದನ್ನ ನೀನು ಯಾರಿಗೂ ಹೇಳಬಾರ್ದು. ಅದನ್ನು ಇಲ್ಲೇ ಮರ್ತು ಬಿಡಬೇಕು. ಸರಿ ಅಮ್ಮ, ಅದನ್ನು ನಾನು ಅಲ್ಲಿಗೆ ಮರ್ತು ಬಿಡ್ತೀನಿ. ಆದರೆ ನಂದೊಂದು ಕಂಡೀಷನ್ ಇದೆ. ನಾನು ಈ ಮನೆ ಅನ್ನ ತಿಂದಿದ್ದೀನಿ, ನನಗಿಲ್ಲಿರೋದಕ್ಕೆ ಆಶ್ರಯ ಸಿಕ್ಕಿದೆ. ನಾನಿವತ್ತು ಓದ್ತಾ ಇದ್ದೀನಿ, ನನ್ನ ಕನಸಿಗೆ ಕಾಳಜಿ ಸಿಕ್ಕಿದೆ ಅಂದರೆ ಅದು ನಿಮ್ಮಿಂದ ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನಾನು ಈ ಮನೆ ಸೊಸೆ. ನಾನು ಊಹೆಗೂ ಮೀರಿ ಈ ಮದುವೆ ನಡೆದಿರಬಹುದು, ಆದರೂ ಆದಿ ನನ್ನ ಗಂಡ, ನಾನು ಈ ಮನೆ ಸೊಸೆ. ಆ ಋಣ ನನ್ನ ಮೇಲಿರೋದ್ರಿಂದ ಈ ಮನೆ ಅಥವಾ ಈ ಮನೆಯವ್ರ ಕಾಳಜಿ ಮಾಡೋದು ನನ್ನ ಕರ್ತವ್ಯ. ಅದಕ್ಕೆ ನೀವು ಅಡ್ಡ ಬರಬಾರ್ದು, ಹಾಗೆ ನಿಮ್ಮ ಕಾಳಜಿ ಮಾಡೋದನ್ನು ನೀವು ತಡಿಬಾರ್ದು. ಅಮ್ಮ, ನನ್ನ ಮಾತಿನ್ನೂ ಮುಗ್ದಿಲ್ಲ. ನೀವು ಈ ಕಂಡೀಷನ್ಗೆ ಓಕೆ ಅನ್ನೋದಾದ್ರೆ ಇವಾಗ ನೀವು ಬಂದು ಊಟ ಮಾಡಬೇಕು. ನನಗೆ ಹಸಿವಿಲ್ಲ. ಹಸುವಿಲ್ಲ ಅನ್ನೋದು ಒಂದು ನೆಪ ಮಾತ್ರ. ನಿಮಗೆ ನನ್ನ ಕಂಡೀಷನ್ಗೆ ಓಕೆ ಇಲ್ಲ, ಅದಕ್ಕೆ ಹೋಗ್ತಾ ಇದ್ದೀರಾ. ನೋಡಿ ಅಮ್ಮ, ನಾನು ಚಿಕ್ಕವಳಾಗಿ ಒಂದು ಮಾತು ಹೇಳ್ತೀನಿ. ಎಲ್ಲ ನೋವಿಗೂ ಔಷಧಿ ಅಂತ ಇದ್ದೇ ಇರುತ್ತೆ, ಹಾಗೆ ನಿಮ್ಮ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಅದೇನು ಅಂತ ನಾನು ಹುಡುಕ್ತೀನಿ. ಈಗ ನೀವೇನಾದ್ರೂ ಬಂದು ಊಟ ಮಾಡಲಿಲ್ಲ ಅಂದರೆ ನಾನು ತಾತನ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳ್ತೀನಿ. ಅಮೃತವ್ರೆ, ಅಯ್ಯೋ ಮೈ ಸುಡ್ತಾ ಇದೆಯಲ್ಲ. ಅಮೃತವ್ರೆ, ಅಮೃತವ್ರೆ, ನಿಮ್ಮ ಮೈ ಸುಡ್ತಾ ಇದೆ, ನಿಮ್ಗೆ ಜ್ವರ ಇದೆ, ನೀವು ಮಾತ್ರೆ ತಗೋಬೇಕು. ಎದಳಿ ಎದಳಿ ಮತ್ತೆ ಮತ್ತೆ ಬರ್ಕೊಳ್ಳಿ. ತಗೊಳ್ಳಿ, ಮಾತ್ರ ತಗೊಳ್ಳಿ. ನೀರು ಸಾಕಾ? ಬೆಳಗ್ಗೆ ಅಷ್ಟರಲ್ಲಿ ಜ್ವರ ಕಡಿಮೆ ಆಗುತ್ತೆ. ಆಗಲಿಲ್ಲ ಅಂತಂದ್ರೆ ಡಾಕ್ಟರ್ ಹತ್ರ ಹೋಗೋಣ. ಹೀಗೆ ಮಲ್ಕೊಳ್ಳಿ, ಮಲ್ಕೊಳ್ಳಿ. ಬೆದ್ರ ಬೊಂಬೆ, ನನ್ನ ರೂಮಲ್ಲಿ ಏನೇ ಮಾಡ್ತಿದ್ಯಾ? ಕಣ್ಣಿಗೇನ್ ಬಟ್ಟೆ ಕಟ್ಕೊಂಡಿದ್ಯಾ? ಕಾಣಿಸ್ತಾ ಇಲ್ವಾ? ಡೌಟ್ ಇದ್ರೆ ಹತ್ರ ಬಂದ್ ನೋಡು. ಏನ್ ಆಟಾಡ್ತಾ ಇದ್ಯಾ? ನಾನು ಟವಲ್ ಅಲ್ಲಿ ಇದ್ದೀನಿ ಅಂತ ಗೊತ್ತಿಲ್ಲ? ನನಗ್ ಗೊತ್ತಾಗ್ಲಿಲ್ಲ. ತಿರುಗ್ ನೋಡ್ಲಾ? ತಿರುಗಿದ್ರೆ ಚೆನ್ನಾಗಿರಲ್ಲ, ಹೇಳ್ತಾ ಇದ್ದೀನಿ. ಅಲ್ಲ, ನನ್ನ ರೂಮ್ಗೆ ಎಡಗಾಲು ಇಡಲ್ಲ ಅನ್ಬಿಟ್ಟು ಯಾಕೆ ಪದೇ ಪದೇ ನನ್ನ ರೂಮಿಗೆ ಬರ್ತಾ ಇದ್ಯಾ? ಇದೆಲ್ಲ ಅಮ್ಮ ಮಾಡ್ತಿದ್ರು ತಾನೆ? ಕತ್ತೆ ತರ ಬೆಳ್ದಿದ್ಯಾ, ನಾಚಿಕೆ ಆಗಲ್ವಾ ಇದನ್ನೆಲ್ಲ ಅಮ್ಮನ ಹತ್ರ ಮಾಡಿಸ್ಕೊತೀನಿ ಅಂತ ಹೇಳೋದಕ್ಕೆ? ಆ ಜಿಮ್ಮಲ್ಲಿ ಹೋಗಿ ಭಾರ ಎತ್ತೋ ಬದಲು ನಮ್ಗೆ ಇದನ್ನೆಲ್ಲ ಸಹಾಯ ಮಾಡಿ ನಮ್ ಭಾರನಾದ್ರೂ ಕಮ್ಮಿ ಮಾಡ್ಬೋದಾ? ನಿನ್ ಚಿತ್ರಗೀತೆನ ನನ್ನ ಹತ್ರ ಚಿತ್ರಿಸ್ಬೇಡ. ಹೆಂಗಿರ್ಬೇಕು ಅಂತ ನನಗೂ ಗೊತ್ತು. ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲಪ್ಪ, ನಾನ್ ಎಲ್ಲಿಗೂ ಹೋಗಲ್ಲ. ಅತ್ತೆನೇ ಇದನ್ನೆಲ್ಲ ಮಾಡೋದಕ್ಕೆ ಹೇಳಿರೋದು. ನಾನ್ ಬೇಕಾದ್ರೆ ನಿನ್ ಮಾತ್ ಮೀರ್ತೀನಿ, ಅತ್ತೆ ಮಾತ್ ಮಾತ್ರ ಮೀರಲ್ಲ. ಪತಿಯೇ ಪರದೈವ ಅನ್ನೋ ಹಾಗೆ ಅತ್ತೆನೇ ಈಗ ನನ್ ದೈವ.
ನೀನಲ್ಲಿ ನನ್ ಮಾತು ಕೇಳ್ತೀಯ? ಆನೆ ನಡೆದಿದ್ದೇ ದಾರಿ ಅನ್ನಂಗೆ ನಿಂದೇ ಬೇರೆ ದಾರಿ. ದಾರಿ ಮಾಡ್ಕೊಳ್ದೆ ಹೋದ್ರೆ ಬದುಕೋದಕ್ಕಾಗಲ್ಲ ಆದಿ. ಬದುಕ್ಬೇಕು ಅಂದ್ರೆ ನಮ್ದೇ ಸ್ವಂತ ದಾರಿನ ಮಾಡ್ಕೋಬೇಕಾಗತ್ತೆ. ಅಮ್ಮ ನಾರಿ, ದಾರಿ ಬಗ್ಗೆ ಇವಾಗ ಕೊರಿಬೇಡ, ಹಿಂದೆ ಮಾತ್ರ ತಿರುಗ್ಬೇಡ, ನಾನು ಬಟ್ಟೆ ಹಾಕೋಬೇಕು. ಹೌದಾ? ತಿರುಗ್ ನೋಡಿದ್ರೆ ಏನಾಗುತ್ತೆ? ನಿನ್ಗೇನು ಆಗಲ್ವೇ? ನನ್ಗಾಗುತ್ತೆ. ಪ್ಲೀಸ್ ತಿರುಗ್ಬೇಡ್ವೆ. ನೀನ್ ಇಷ್ಟೆಲ್ಲ ಹೇಳದ್ಮೇಲೂ ನಾನ್ ತಿರುಗದೆ ಹೋದ್ರೆ ತಪ್ಪಾಗುತ್ತೆ. ನಾನ್ ತಿರುಗ್ತೀನಿ. ಬೇಡ ನೋಡು, ಹೇಳ್ತಾ ಇದ್ದೀನಿ. ಸರಿ ಸರಿ, ನೀನ್ ಬಟ್ಟೆ ಹಾಕೋ ಬೇಗ, ನಾನೇನ್ ತಿರುಗ್ ನೋಡಲ್ಲ. ಬರ್ತಾ ಇದ್ದೀನಿ, ತಿರುಗ್ಬೇಡ. ಬಂದೆ ಬಂದೆ, ಇಲ್ಲೇ ಇದೀನಿ, ತಿರುಗ್ಬೇಡ. ಪ್ಲೀಸ್ ಕಣೆ. ಸರಿ ಸರಿ ಹಾಕೋ. ತಿರುಗ್ಬೇಡ. ಆಯ್ತಾ? ಆಗಿಲ್ಲ, ಬೇಗ. ಆಗಿಲ್ಲ, ಇನ್ನ ಎಷ್ಟೊತ್ತು? ಆಗಿಲ್ಲ, ಆಗಿಲ್ಲ, ತಿರುಗ್ಬೇಡ. ಆಗಿಲ್ಲ. ಅಯ್ಯೋ ನೀನ್ ನೋಡ್ಕೊಂಡ್ ತಿರ್ಗಕ್ಕಾಗಲ್ವಾ? ನನ್ ಕಣ್ಣು ಮುಚ್ಕೊಂಡಿದ್ದೆ ತಾನೆ. ನಿನ್ ಕಣ್ಣಿಗೆ ಏನಾಗಿತ್ತು? ನೋಡ್ಕೊಂಡ್ ಬರ್ಬೇಕು ತಾನೆ. ನಾಯಿಗೆ ಹೇಳಿದ್ರೆ ನಾಯಿ ಬಾಲಕ್ ಹೇಳ್ತಂತೆ, ಹಂಗಾಯ್ತು ನಿನ್ ಕತೆ. ನನಗ್ ಬಾಲ ಇದೆ ಅಂದ್ರೆ ನಿನ್ಗೂ ಬಾಲ ಇರ್ಲೇಬೇಕಲ್ಲ, ಯಾಕಂದ್ರೆ ನಾನು ನಿನ್ ಹೆಂಡತಿ. ಬಾಲ ಇರೋದು ನಿನ್ನಂತ ಕೋತಿಗಳಿಗೆ, ನನ್ನಂತ ಮನುಷ್ಯರಿಗಲ್ಲ. ನೀನ್ ಯಾವ ಆಂಗಲಿಂದ ಮನುಷ್ಯನ್ ತರ ಕಾಣಿಸ್ತಿದ್ಯೋ ನನ್ಗೆ ಗೊತ್ತಾಗ್ತಿಲ್ಲ. ಬಾಯಿ ಮುಚ್ಚಿದ್ರೆ ಸರಿ, ಇಲ್ಲಾಂದ್ರೆ ಬಾಯಿ ಮೇಲೆ ಬಾರಿಸ್ಬಿಡ್ತೀನಿ. ನಾನ್ ಹೇಳಿದ್ದು ನನ್ ಬಾಯಿ ಮುಚ್ಚು ಅಂತ ಅಲ್ಲ, ನಿನ್ ಬಾಯಿ ಮುಚ್ಕೋ ಅಂತ. ಅದನ್ನ ಸ್ವಲ್ಪ ಕ್ಲಾರಿಟಿ ಕೊಟ್ಟು ಹೇಳ್ಬೇಕು ತಾನೆ. ಕ್ಲಾರಿಟಿನೇ ಇಲ್ದೇ ಇರೋರ್ಗೆ ಏನ್ ಕ್ಲಾರಿಟಿ ಕೊಟ್ಟು ಏನ್ ಉಪಯೋಗ? ಎನಿವೇ ಥ್ಯಾಂಕ್ಸ್. ಏನೋ ನಿನ್ನ ಮನುಷ್ಯ ಅಲ್ಲ ಅಂತ